ನಮ್ಮ ಅರ್ಜಿಯಲ್ಲಿ ನಾವು ಉತ್ಥಾಪನೆ ಬೇಡ ಅಂತೇಳಿ ಡಿಸೈಡ್ ಮಾಡಿದ್ವಿ. ಎಲ್ಲ ನಮ್ಮ ಸ್ನೇಹಿತರುಗಳು, ಹಿತೈಷಿಗಳು, ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿ ಇಲ್ಲ ವರ್ಷ ಮಾಡ್ತಾಯಿದ್ದೀವಿ, ವರ್ಷ ಮಾಡಲೇಬೇಕು ಅಂತೇಳಿ ಅವರ ಆದೇಶದ ಮೇರೆಗೆ ಇವತ್ತು ಹುಟ್ಟುಹಬ್ಬನ ಅವ್ರು ಏನೇನು ಅಂದ್ಕೊಂಡಿರೋ ಎಲ್ಲ ರೀತಿಯಲ್ಲೂ ಅವರೇ ಆದ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಈ ಆಚರಣೆ ಮಾಡೋಕ್ಕೆ ಅವಕಾಶ ಕೊಡೋದು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಸರ್, ಕಾರ್ಯಕರ್ತರಾಗಲಿ ಅಭಿಮಾನಿಗಳಾಗಲಿ ಎಲ್ಲ ಬಂದು ಶುಭಾಶಯ ಕೊಟ್ಟಿದ್ದಾರೆ. ಅವ್ರಿಗೆ ಇದೇ ರೀತಿ ಅವ್ರ ಪ್ರೀತಿ ಸಹಕಾರ ಮುಂದಿನ ರೀತಿ ಇದೇ ರೀತಿ ಇರಲಿ ಅಂತ ನಾವು ಕೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು. ಈ ಶ್ರೀಮದ್ ನಾಯ್ಕ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಮಂಜುನಾಥ ಸ್ವಾಮಿ ಅವ್ರಿಗೆ ಒಳ್ಳೆ ಫ್ಯೂಚರಲ್ಲಿ ಉತ್ತಮವಾದ ಅವಕಾಶಗಳನ್ನ ಕೊಟ್ಟು ತುಂಬ ಚೆನ್ನಾಗಿ ಅವರ ರಾಜಕೀಯ ಜೀವನ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲದರಲ್ಲೂ ಏಳಿಗೆ ಕಾಣಲಿ ಅಂತ ಆ ಮಂಜುನಾಥ ಸ್ವಾಮಿ ಕೇಳ್ಕೊಂಡು ವಿಶ್ವಪುರ ಕ್ಷೇತ್ರದ ಜನಪ್ರಿಯ ನಮ್ಮ ಮುಖಂಡರಂತ ಶ್ರೀಯುತ ಶಿವಮೊಗ್ಗ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ತಾಯಿ ರಾಜೇಶ್ವರಿ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ. ಅವ್ರು ಏನು ಕನಸು ಕಂಡಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಅವರು ಜನಪರ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ತಾಯಿ ರಾಜೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಕೆಲಸ ಮಾಡುವಂಥ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇವತ್ತು ನಮ್ಮ ಶಿವಮೊಗ್ಗ ನಾಯಕರದು ಹುಟ್ಟುಹಬ್ಬ. ನಾವು ನಮ್ಮ ಕೆಂಗೇರಿ ವಾರ್ಡು ಮತ್ತು ಬಂಡೆಮಠ ವಾರ್ಡಿಂದ ಅವರಿಗೆ ಹುಟ್ಟುಹಬ್ಬ ಆಚರಿಸೋಕ್ಕೆ ಅವರಿಗೆ ಹ್ಯಾಪಿ ಬರ್ತ್ಡೇಲಿ ಬಂದು ಅವರಿಗೆ ಒಂದು ವಿಶೇಷವಾದಂಥದ್ದೆಲ್ಲ ಬಂದು ಅವರಿಗೆ ಹುಟ್ಟುಹಬ್ಬ ಆಚರಿಸಕ್ಕೆ ಬಂದಿದ್ದೀವಿ. ಶಿವಮೊಗ್ಗದವರು ಭಾಳಷ್ಟು ಜನಗಳಲ್ಲಿ ಒಳ್ಳೆ ಅಭಿಪ್ರಾಯ ಮೂಡಿಸ್ಕೊಂಡಿದ್ದಾರೆ. ಅವರಿಗೆ ರಾಜಕೀಯದಲ್ಲಿ ಸ್ವಲ್ಪ ಮುಂದೆ ಬರೋದಕ್ಕೆ ಅನುಕೂಲ ಭಗವಂತ ಮಾಡ್ತಾವನೆ. ಹಾಗೆ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರೆಲ್ಲ ಮತದಾರನ ಅವ್ರು ಮನಸೋಲಿಸಿದ್ದಾರೆ. ಮುಂದಿನ ಕಾರ್ಪೊರೇಷನ್ ಎಲೆಕ್ಷನ್ ಬಂದಾಗ ಅವರಿಗೆ ಭಗವಂತ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ನಾವು ಆ ದೇವರಲ್ಲಿ ಕೇಳ್ಕೊತ ಇದ್ದೀವಿ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅವರಿಗೆ ನಮ್ಮ ಬಂಡೆಮಠ ವಾರ್ಡ್ ವತಿಯಿಂದ, ಯಶವಂತಪುರ ಕ್ಷೇತ್ರದ ಬಂಡೆಮಠ ವಾರ್ಡ್ ವತಿಯಿಂದ ಶಿವಮೊಗ್ಗ ನಾಯ್ಕ ಅವರಿಗೆ ಹುಟ್ಟುಹಬ್ಬವನ್ನು ನಾನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ಸ್ನೇಹಿತರಾದಂಥ ಹಾಗೂ ನಮ್ಮ ಹಿತೈಷಿಗಳಾದ ಶಿವಮೊಗ್ಗನವರು ಬರ್ತಡೇ ಆಚರಣೆ ಮಾಡ್ತಿದ್ದಾರೆ. ದೇವರು ತಾಯಿ ಚಾಮುಂಡೇಶ್ವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ದಿನ ಭಾಳ ಬದುಕಲಿ ಅಂತ ಆಸೆ ಪಡ್ತೀನಿ. ಅದೇ ರೀತಿ ಮುಂದಿನ ದಿನಗಳ ರಾಜಕೀಯದಲ್ಲೂ ಸಹ ಇಂಥ ಒಬ್ಬ ನಿಷ್ಕಲ್ಮಶವಾದ ಮನಸ್ಸಿರ್ತಕ್ಕಂಥವ್ರು ಸಮಾಜ ಸೇವೆ ಮಾಡಬೇಕು ಅಂತ ಹೊಂದಿರ್ತಕ್ಕಂಥ ರಾಜಕಾರಣಿಗಳು ಬರಬೇಕು ಅಧಿಕಾರಕ್ಕೆ. ಇಂಥವ್ರಿಗೆ ಅಧಿಕಾರ ಸಿಕ್ಕರೆ ಖಂಡಿತವಾಗೂ ಸಹ ಮುಂದಿನ ದಿನಗಳೆಲ್ಲ ಒಂದು ಕಡೆ ಸರ್ವ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗೋ ಒಂದು ರೀತಿಯಲ್ಲಿ ಆಡಳಿತ ನಡೆಸ್ತಾರೆ ಅಂತ ನನ್ನ ಭಾವನೆ. ದೇವರಿಗೆ ಮುಂದಿನ ದಿನಗಳು ಒಳ್ಳೆಯದಾಗಿ ಸದಾ ಇವ್ರ ಜೊತೆ ನಾವು ನಿಂತ್ಕೊಂಡು ಸಹಕಾರ ಕೊಡ್ತೀವಿ.